ಎಂಥವನಿರಬೇಕ ಯವ್ವ ಎಂಥವನಿರಬೇಕ, ನಾನು ಮೆಚ್ಚಿ ಮದುವೆಯಾಗುವ ಗಂಡು ಎಂಥವನಿರಬೇಕ ಯವ್ವ ಎಂಥವನಿರಬೇಕ. ಅಯ್ಯ ಯಾಕ ಮಲವ ಕುಂಟಾಕತ್ತೀನ? ನಿನ್ನೆ ಕಾಟ ಪಡಿಸ್ಕೊಂಡೇನಿ ಕಾಲಿಗೆ, ಅದು ಎಳ್ಕಾಕತೈತೆ ನೋಡ. ನಮ್ಮ ನಿಂಗಪ್ಪ ಗೊತ್ತಾದ್ರೆ ಬೈತಾನ, ನಿನಗೆ ಯಾರು ಮಾಡಂತಾರ ಉದ್ಯೋಗ ಅಂತ. ಪೆಟ್ಟು ಹತ್ತೈತೇನ? ಪೆಟ್ಟೇನ ಹತ್ತಿಲ್ಲಲೇವ, ಆದ್ರೆ ಎಳ್ಕಾಕತೈತಿ. ಹೇಳಿದ್ರೆ ಹುಡುಗ ಬೈತೈತಿದ್ನ. ಬರ ಆಯ್ತಾ ಕುಂದ್ರಪ್ಪ. ಏನು ಕುಂದಿರ್ತೀವಿ ಬಿಡ, ಮನೆಗೆ ಹೊಕ್ಕೇನಿ ಅಂದಂಗಲೇ ಮಲವ. ಮೊನ್ನೆ ನೀನು ಕುಂಬಳಕಾಯಿ ಕೊಟ್ಟಿದ್ದೆಲ್ಲ ಗಾರ್ಗಿ ಮಾಡಿನ್ಲೆ, ಒಂದು ಗಾರಿಗೆ ಉಳಿಲಿಲ್ಲ. ಹುಡುಗರು ದೊಡ್ಡಾರು ಮುದುಕರು ಎಲ್ಲರೂ ಗುಳು 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 ನುಂಗಿದ್ರು. ಚಟಾಚೂರು ಅದು ನೋಡಿ. ನೀ ಕುಂಬಳಕಾಯಿ ಕೊಟ್ಟದ್ದು ಗಾರ್ಗಿ ಮಾಡಿದ್ನಲ್ಲ, ಹೌದಾ? ಬೇಸ್ ಹಾಕ್ಬಿಡಲ್ಲ, ತಿಂದ್ರೆ ಚಲೋ ಅಲ್ಲನ. ಇನ್ನು ಉಳಿದ್ರೆ ಕೇಡಾದ್ರನ ಇದಾಕತಿ. ಮತ್ತು ಎಲ್ಲರೂ ತಿಂದ್ರೆ ಚಲೋ ಅಲ್ಲ. ಹಂಗಲ್ಲೇ ಮಂಗೆ ರೀನಕ್ಕನ ಮಗ ಸಣ್ಣವ ನಂದೀಶ್ ಅದಾನಲ್ಲ, ನನಗೆ ಇನ್ನೂ ಬೇಕು ಅಂತ ಕಾಡಾಕತ್ತಾನ, ಅಳಾಕತ್ತಾನ. ಊರಿಗೆ ಹೋಗಿಲ್ಲ ಅವರು? ಇಲ್ಲ, ಇನ್ನೂ ಹೋಗಿಲ್ಲ. ಆಕಿ ಗಂಡ ಕರೆಯಾಕೆ ಬಂದಿಲ್ಲ. ಸಾಲ್ ಚಲೋ ಆದಲ್ಲ. ಎರಡು ದಿನ ಆತನ, ಏನೋ 2-3 ದಿನ ಅಥವಾ ಇಲ್ಲ. ನಮ್ಮ ಮನ್ಯಾಗ ಹುಡುಗರು ಹೊಂಟಾವು ಸಾಲಿಗೆ. ಅವರು ಹೊಕ್ಕಾರ. ಇವು ಹುಡುಗರು ಸಾಲಿಗೆ ಹೋಗ್ಯಾನ ಚಿಟ್ಬುರ್ ಸಾಕತ್ತಾವು. ಟೀಚರ್ ಬೈತಾರ ಹೋಗು ನನ್ನಕತ್ತಾವು. ಇನ್ನೂ ಬಂದಿಲ್ಲ. ಅದನ್ನ ಹಂಗಾರ ಮಮ್ಮಾಗ ಕಾಡಾಕತ್ತಾನ ಬಿಡು. ಅದಕ್ಕಲ್ಲೇವ ಆ ಹಿತ್ಲಕ್ಕೆ ಹೋಗಿದ್ರ ಏನೋ ಕುಂಬಳಕಾಯಿ ಅದು ತಂದಿದ್ರ, ಇನ್ನೊಂದು ಇದ್ರ ಕೊಡಲೆ ಮಾಡಿ ಕೊಡ್ತಾನೆ. ಕಾಡದು ಇವ್ರು ಕಾಟಾಕತ್ತೀನಿ, ಹುಡುಗ ಕಾಡಾಕತ್ತೈತಿ. ಅಯ್ಯೋ ನಾವು ಅಲ್ಲಿ ಕುಂಬಳಕಾಯಿ ಸುದ್ದಿ ಗೊತ್ತಿಲ್ಲ ನಿನಗೆ. ಅವತ್ತ ಮೊನ್ನೆ ಮಂಗಳವಾರ ದಿವಸ ಸಂತಿತ್ತು, ಅವತ್ತು ಹರ್ಕೊಂಬರ್ಬೇಕಂತ ಹೋಗಿದ್ವಿ. ಒಂದು ಕಾಯಿ ಬಿಟ್ಟಿಲ್ಲ ಬಳ್ಳಿಯಾಗ, ಒಂದು ಕಾಯಿ ಇಲ್ಲ. ಯಾವ ಹರ್ಕೊಂಡು ಹೋಗ್ಯಾವನವ ಇವ. ಅವ್ರ ಕೈಗೆ ಕೈ ಜುಮ್ ಹಿಡಿಲಿ, ಅವ್ರ ಕೈಗೆ ಇದಾಗಲಿ ಅತ್ತಾಗ ಹರ್ಕೊಂಡು ಹೋಗಿಬಿಟ್ಟಾವು. ನನಗೆ ಮನೆಗೆ ಒಂದು ಕಾಯಿ ಉಳ್ದಿಲ್ಲ. ಮೊದಲೇನು ಹಿತ್ಲಾನ ಕಳೆ ತೆಗ್ಯಾಕ ಹಂಗಾರ ಉರುಪುಡಿ ದನ ಹೋಗ್ತಾವಂತಂದು ನಿಂಗಪ್ಪ ನಾನು ಹೋಗಿ ಹುಡುಗ ಕಂಟಿ ಬಂದಾಗ ಕೊಟ್ಟಿತ್ತು. ಬೇಲಿ ಹಚ್ಚಿದ್ನಿ. ಆಗ ಒಂದು 2-3 ಕಾಯಿ ಹರ್ಕೊಂಬಂದಿದ್ನಲ್ಲ, ಅದ ನಿನ್ನ ಕಾಯಿ ಕೊಟ್ಟದ. ನಾನು ಮನ್ಯಾಗ ಬಸ್ರನ್ ಮಕ್ಳದಾರ, ಮತ್ತು ಅವರು ಕುಂಬಳಕಾಯಿ ಹೆಚ್ಚಬಾರ್ದಂತ ನಾನು ಹೆಚ್ಚಿ ಅವು ಕೊಟ್ಟು ಹೊಂದ್ಕಿ ಮಾಡಿಕೊಟ್ಟಿದ್ನಿ. ಒಟ್ಟು ಪಲ್ಯ ಜೀವ ಬೇಡಿತ್ತಂತ. ಒಮ್ಮೆ ಪಲ್ಯ ಮಾಡ್ಕೊಂಡು ತಿಂದಿದ್ವಿ, ಒಮ್ಮೆ ಗಾರ್ಗಿ ಮಾಡಿದ್ವಿ. ಆತು ನೋಡು, ಯಾವ ಹರ್ಕೊಂಡು ಹೋಗವ ಏನವ ಆತ ಪ್ಲಾಟ್ನ್ಯಾಗ ಹೊರ ಬೀಸಕತಿ, ನಮಗೂ ಗೊತ್ತಾಗೋದಿಲ್ಲ. ಹೋಲ್ ಬಿಡಲೇವ. ಆ ಹುಡುಗ ಕಾಡಾಕತ್ತಿತ್ತು, ರೌನ ಕುಂದ್ರಗೊಡ್ಲಿಲ್ಲ, ಅದಕ್ಕೆ ಬಂದಿದ್ದೆ. ಚೆನ್ನಾಗಿ ನಿನ್ನ ಸಸಿ ಸೇಕವು ಹೆಂಗದ? ಆರಾಮದಾಳ. ಬರ್ತೇನೆ ರೀ ಅತ್ತಿಯಾರ ನಾನು. ನೀವು ಇಲ್ಲಿ ಬರ್ರಿ ಊರಿಗೆ ಒಂದು ತಿಂಗಳ ದಿನ ಸಣ್ಣಮ್ಮನಗೆ ಮನ್ನತ್ನೆ ಮಸಿಗೆ. ನಾನು ಅಲ್ಲಿ ಹೋಗ್ತೇನೆ, ಅಲ್ಲಿ ಬರ್ತೇನೆ ಅಂದ್ಲ. ನಾನಾ ಬೇಡವಾ ಚೊಚ್ಚಲ್ ಬಸರು ತಾಯಿ ಮಕ್ಕಳ ಅನ್ಸೈತಿ, ಅಲ್ಲೇ ಇರು ಬರುವಂತೆ ಅಂದೆ. ಬೇಸ್ ಬಿಡು, ಈಗ ಬಾಳೆ ಐತೈತಕ್ಕೀಗ ತಾನ ಬರ್ತೇನೆ ಅಂತ ಅಂದ್ರ. ಅಯ್ಯ ಚಲೋ ಐತ ಹುಡುಗಿ, ಬೇಷ್ ಐತಿ, ಸಂಪನ್ನ ಐತಿ, ಈಗ ಹೆಣಗಳಿಂದ ಐತಿ, ಜೀವ ಐತಿ ನನ್ನ ಮ್ಯಾಲೆ. ಏನು ಕಮಲವ್ವ ಲಗುನ ಬಂದೀವಿ? ಇಲ್ಲಿ ಬಿಡ ಮಾವ, ಅದು ಮೊನ್ನೆ ಈಕಿ ಅಟ ಕುಂಬಳಕಾಯಿ ಕೊಟ್ಟಿದ್ಲ, ಗಾರ್ಗಿ ಮಾಡಿದ್ದೆ. ಅದು ಸಣ್ಣದು ನಂದೀಶ ರೇಣಕ್ಕನ ಮಗ ಐತಲ್ಲ, ಅದಕ್ಕೆ ನೆನಪಾಗ್ಬಿಟ್ಟೈತಿ. ನನಗೆ ಗಾರ್ಗಿ ಬೇಕಲ್ಲೇ ಅಂತಂದು ಕಾಡಾಕತ್ತೈತೆ. ಅದಕ್ಕೆ ಹಂಗಾರ ಈಕೆ ಕೊಟ್ಟಿದ್ಲ ಅದನ್ನು ಕುಂಬಳಕಾಯಿನ. ಇದ್ರೆ ಏನಾಟ ಇಸ್ಕೊಂಡು ಹೋಗ್ಬೇಕಂತ ಬಂದಿದ್ದೆ. ಅದಾವನ ಇದ್ರೆ ಕೊಡ, ಮತ್ತು ಅದು ಹುಡುಗ ಕಾಡಾಕತ್ತೈತೆ ಅಂತ. ಹಲೋ ಮಾರಯ್ಯ, ವಾರ ಮಂಗಳವಾರ ದಿವಸ ನಾನು ನಿಂಗಪ್ಪ ನಾನು ಹೋಗಿದ್ವಿ ಅಲ್ಲಿ ಸಡ್ಡಿಗೆ. ಹಂಗಾರ ಕಾಯಿ ಇದ್ರೆ ಹರ್ಕೊಂಬರ್ಬೇಕು, ಸಂತ್ಯಾಗ 1-2 ಮಾರಾಕ ನಮಗೂ ಕಾಯಿಪಲ್ಯಕ್ಕೆ ಹಾಕತ್ತೆ ಅಂತ ಹೋಗಿದ್ವಿ. ಇದ್ರಿಕಿಲ್ಲ, ಯಾರು ಹರ್ಕೊಂಡು ಹೋಗ್ಯಾರ, ಏನು ಹರ್ಕೊಂಡು ಹೋಗ್ಯಾರ ಹಿಂಗಾತನ. ಹೆಂಗೆ ಮಾಡಿದ್ವಾ ಕಮಲವ್ವ, ಸಂತ್ಯಾಗ ತರಿಸಿಬಿಡು ಇರ್ತಾವು. ಇಷ್ಟ ಮಾಡ್ತೇನೆ ಮಾವ. ಮತ್ತು ಆ ಹುಡುಗ ಕಾಡಾಕತ್ತೈತೆ. ಅವ್ರು ಹೂನ ಕಾಡೋದು ಇನ್ನು ದಮ ಬಡಿತಾಳ. ಅದನ್ನ ಅದಕ್ಕೆ ತರ್ಸಿಸ್ತಾನೆ, ತರ್ಸಿಸಿ ಮಾಡ್ಬೇಕೆ ಅಂತ ತಗೋರ್ಲೆ ಕುಂದ್ರ. ಈಗೇನು ಮಾಡಕ್ಕೆ ಹೋಗಿ ಹೊಕ್ಕೇನೆ. ಹುಡುಗರು ಕಾಡ್ತಾವು, ಮತ್ತು ಅದು ಹುಡುಗ ಮತ್ತು ನಿನ್ನ ಮಕ್ಕಳು ಸಿಟ್ಟಿಗೆ ಹೇಳ್ತಾವ ನನಗೆ. ಅವ್ರು ಹಾರೆ ಮಾಡ್ತಿರ್ತಾರವ, ನೀನು ಹುಡುಗರು ಕರ್ಕೋಬೇಕು, ನೀನು ಎಲ್ಲಿ ಹೋಗಿದ್ದಿ ಅಂತಂದು ಸಿಟ್ಟಿಗೆ ಹೇಳ್ತಾರವ. ಈಗ ಒಲ್ಲೆ ಹೊಕ್ಕೇನೆ. ಹೋಗು ನಿಂದು ಎಮಕ್ಕೆ ಭಾಳ ಐತೆ ಅಲ್ಲೇ. ನೀಗೂ ಮಠ ಮಾಡೋನಲ್ಲೇ, ನೀಗದ ಕಾಲಕ್ಕೆ ಐತೆಲ್ಲ ತಾವ ಮಾಡ್ತಾರ. ನಿನಗೂ ಇನ್ನೊಂದು ದಿನ ತಡಿ, ಇನ್ನೊಂದು 3-4 ತಿಂಗಳು ಆತಾಗ, ಇನ್ನೊಂದು 6 ತಿಂಗಳಿಗೆ ನಿನಗೂ ಹುಡುಗರು ಕರ್ಕೊಂಡು ಎಳ್ಕೊಂಡು ಕುಂದರ್ಸ್ಬ್ಯಾ. ನಿನಗೆ ರಗಡಕತಿ ಸಂಚೆನ ಹೊಡ್ದ. ಹೌದು ವಾ. ನಿನ್ನೆ ನಮ್ಮ ರೂಪವರು ದವಾಖಾನಿಗೆ ಹೋಗಿದ್ರು, ಗಂಡ ಹೆಂಡತಿ ದವಾಖಾನಿಗೆ ತೋರಿಸ್ಕೊಂಬರಾಕ. ಏನಂದ್ರೆ ಡಾಕ್ಟ್ರು ಅವರು ಬಂದಾಗ ನಾನು ಇದಕ್ಕೆ ಹೋಗಿದ್ದೆ. ಹನುಮಪ್ಪನ ಗುಡಿಯಾಗ ಮಳೆ ಸಲುವಾಗಿ ಕರು ಮಾಡ್ಯಾರ, ಸಂಗತಿ ಸಾರು ಮಾಡಿಸಿದ್ರೆ ಉಣ್ಣಾಕ ಹೋಗಿದ್ವಿ. ಕೇಳೇ ಇಲ್ಲ ನಾನು ಏನಂದ್ರೆ ಡಾಕ್ಟ್ರು. ಎಲ್ಲ ಅಂತ ಬಿಡು, ಒಬ್ಬಕ್ಕೆ ತಪ್ಪತಿಗೆ ಒಬ್ಬಕ್ಕೆ ಮೇಲೆ ಹಿಡ್ಕೊಂಬಾರಿ ಬೇಸಕತಿ. ನಾನು ಅದ ಅಂತೀನಿ, ಒಬ್ಬಕ್ಕೆ ಬರ್ಕೊಡ್ದ ಒಬ್ಬಕ್ಕೆ ಹೋಗಿ ಹೊಕ್ಕೆನ್ಲೇವ. ಹುಡುಗ ಕೆಲ್ಸಕ್ಕೆ ಹೊಕ್ಕೈತಿ. ಏನೋ 1-2 ಲೇಬರು ಬಿಟ್ಟಾರಂತ. ಅವ್ರ ಮ್ಯಾನೇಜರು ಫೋನ್ ಹಚ್ಚಿ, ಏನಪ್ಪ ಅವರು ಬಿಟ್ಟಾರ, ಅವ್ರು ಬಿಟ್ಟದ್ದು ನೋಡಿ ನೀನು ಬಿಟ್ಟಿನ, ಹಿಂಗ್ಯಾಕೆ ಮಾಡಾಕತ್ತೀರಿ ಎಲ್ಲರೂ ಅಂತ ಸಿಟ್ಗೆತಾನ. ಮತ್ತು ನಾನು ಮನೆಗೆ ಹೊಕ್ಕೆನ್ಲೇವ, ಹುಡುಗರು ಕೆಲ್ಸಕ್ಕೆ ಹೋಗು. ನಮ್ಮ ನಿಂಗಪ್ಪಗೂ ಹಂಗಾಗೈತೆವ. ಅದಕ್ಕೂ ಮೊನ್ನೆ ಮಳೆಗೆ ತಲೆ ತೋರಿಸ್ಕೊಂಬಂದು ನೆಗಡಿ ಜ್ವರ ಕೆಮ್ಮು ಆಗಿತ್ತು. ನಾವು ಬೇಡಪ್ಪ ಆರಾಮಾಗೋ ಮಟ್ಟ ಹೋಗಕ್ಕೆ ಹೋಗ್ಬೇಡ ಅಂತ ಬಿಡ್ಸಿ.
ಇವ ಏನು ಮಾಡತ್ತಿರ್ಬೇ ಇವ ಇವತ್ತು ಆರಾಮ ಮನುಷ್ಯ ತೊಗೋಬೇಕು ಕೆಲ್ಸಕ್ಕೆ ಹೋಗ್ತೇನೆ ನಾನು ಬ್ಯಾಡ ತಮ್ಮ ಇನ್ನೊಂದು ದಿನ ಮನೆಯಾಗಿರಪ್ಪ ಅವು 3 ದಿನದ ಗುಳಿಗೆ ಕೊಟ್ಟಿರ್ತಾರೆ ಡಾಕ್ಟ್ರು ಮನೆಯಾಗಿರು ಅವನ್ನ ಟೈಮ್ ಸರಿಯಾಗಿ ಚೆಂದಾಗಿ ತಗೋ ಇನ್ನೊಂದು ದಿನ ಮನ್ಯಾಗ ಮಕ್ಕೋರಪ್ಪ ಆರಾಮ್ ತಗೋ ತಮ್ಮ ದುಡಿದು ಐತಿ ಬರೀ ದುಡಿಯಾಕ ಬಡ್ಕೊಂಡ್ರೆ ಶರೀರ ಸಪೋರ್ಟ್ ಮಾಡ್ಬೇಕಲ್ಲಪ್ಪ ಶರೀರಕ್ಕೂ ನಾವು ಒಂದಿಟ್ಟು ಆರಾಮ್ ಕೊಡ್ಬೇಕು ಹೌದವ ಏನು ಮಾಡಲಿ ಅವರೊಂದಿಬ್ರು ಬಿಟ್ಟು ಬಿಟ್ಟಾರ ಅಂದ್ರದಾರ ಅವ್ರು ಇಲ್ಲಿ ಯಾರಲ್ಲ ಹೋದ್ರ ಅಂದ್ರೆ ಲಘು ಬರೋದಿಲ್ಲ ಈಗ ನಾನು ಬಿಟ್ನಿ ಅಂದ್ರೆ ಅವಾಗ ಮ್ಯಾನೇಜರ್ ಏನು ಅನ್ನಿಸ್ತೈತಿ ಅವರು ಬಿಟ್ಟಾರ ಅವರು ಅಂತ ಇದನ್ನು ಸಿಟ್ಟು ಮಾಡ್ತಾನಂತ ಹೊಕ್ಕಿ ಯಪ್ಪ ನೋಡಿ ನಿಮ್ಮ ಜನ್ಮಕ್ಕೆ ಸುಖ ಇದ್ರೆ ಹೋಗಿಲ್ಲಿರು ಹೋಗಲ್ರಿ ಅತ್ಯಾರ ಇವರು ಅಣ್ಣಾರಿ ಇವತ್ತು ಕೆಲ್ಸಕ್ಕೆ ಹೋಗ್ಯಾನಂತ ಸಜ್ಜಾಗ್ಯಾರ ನೋಡ್ರಿ ಹೇಳ್ರಿ ಅವ್ರಿಗೆ ಚಂದಾಗಿ ಇನ್ನೂ ಆರಾಮಾಗಿಲ್ರಿ ಅಲ್ರಿ ಊಟ ಸಿವಿ ಹತ್ತೋಲ್ದಂತ ಊಟ ಸತೆ ಮಾಡಿಲ್ಲ ಈಗ ಕೆಲ್ಸಕ್ಕೆ ಹೊಂಟಾರ ನೋಡಿ ಮರಯ್ಯ ಆರಾಮಾಗಿಂದ ಹೋಗಿ ನಿನಗೆ ಯಾರು ಬೇಡ ಅಂತಾರ ನಾವ ಮನೆಯಾಗಿದ್ರೆ ಯಾಕೆ ಮನೆಯಾಗಿದ್ದೀಪ ಅಂತ ಕೇಳ್ತೇವೆ ಆರಾಮಾಗಿಂದ ಫೋನ್ ಹಚ್ಚಿ ಕೊಡಿಲಿ ಇನ್ನೊಂದು ದಿನ ಬರೋದಿಲ್ರಿ ಅವ ಇದಾಗಲಿ ಕೈಕಾಲಾಗ ಕಸು ಇಲ್ಲಂಗಾಗೈತಿ ಕೈಕಾಲು ಬಳ ಅನ್ನತಾವು ಜರ ಹೊಡೆದಾವು ಬೇಡ ಅಂತ ನಿಮ್ಮ ಮ್ಯಾನೇಜರ್ ಕೂಡ ಮಾತಾಡಿ ಹೇಳ್ತೇನೆ ನಾನು ಫೋನ್ ಹಚ್ಚಿ ಕೊಡಿ